ಹೆಲೋ ಫ್ರೆಂಡ್ಸ್, ಇವತ್ತು ಸೆಪ್ಟೆಂಬರ್ 28 ಸಂಡೇ. ನಾವು 9 ದೇವಸ್ಥಾನಕ್ಕೆ ಹೋಗಲಿಕ್ಕಿದ್ದೇವೆ, ದೇವಿ ದೇವಸ್ಥಾನಕ್ಕೆ. ಈಗ ಬೆಳಿಗ್ಗೆ 5:15 ಆಗಿದೆ, 5:45 ಆಗ್ತಾ ಬಂದಿದೆ. ಈಗ ಹೊರಟು ಫಸ್ಟ್ ನಾವು ಪೊಳಲಿಗೆ ಹೋಗ್ತೇವೆ. ಆಮೇಲೆ ಹಾಗೆ ಒಂದೊಂದೇ ದೇವಿ ದೇವಸ್ಥಾನವನ್ನು 9 ದೇವಸ್ಥಾನ ಹೋಗಿ ಬರಬೇಕಂತ ಇದ್ದೇವೆ. ಇನ್ನು ಹೊರಡುವ, ಮತ್ತು ನಾನು ನಿಮಗೆ ಮತ್ತೆ ಸಿಗ್ತೇನೆ. ದೇವರ ನಮಸ್ಕಾರ ಮಾಡಿದಕ್ಕೆ ದೇವರಿಗೆ ನಮಸ್ಕಾರ ಮಾಡುದು, ಫೋಟೋ ಅಮ್ಮ ಮತ್ತೆ ಮಾಡಿಕೊಂಡು ಅಲ್ಲಿಂದ 9 ದೇವಸ್ಥಾನದ ದರ್ಶನ ಸ್ಟಾರ್ಟ್ ಮಾಡಿದ್ವಿ. ಇದು ನಮ್ಮ ಮನೆ ಹತ್ರ ಹೋಗಬೇಕಾದ್ರೆ ಸಿಕ್ಕೋದು ಕೂಳೂರು ನದಿ. ಬೆಳಿಗ್ಗೆ ಬೇಗ ನಾವು ಹೊರಟದಲ್ಲ, ಸೊ ಒಳ್ಳೆ ಸೀನ್ ಇತ್ತು. ಅದಕ್ಕೆ ಒಂದು ಹೀಗೆ ವಿಡಿಯೋ ತೆಗೆದೆ. ಇದೀಗ ಕೋಡಿಕಲ್ಲಿಗೆ ಬಂದ್ವಿ ನಾವು. ನಮ್ಮ ಮನೆ ಪಕ್ಕದಲ್ಲೇ ನಾಗಬ್ರಹ್ಮ ದೇವರದ್ದು ಚಾವಡಿ ಉಂಟು. ಆಮೇಲೆ ಸ್ವಲ್ಪ ಮೇಲೆ ಹೋದರೆ ಸನ್ನಿಧಿ ಉಂಟು, ಅಲ್ಲಿ ಸಂಕ್ರಮಣಕ್ಕೆ ತೆಂಗಿನಕಾಯಿ ಎಲ್ಲ ಒಡೆಯುವುದು ಇದೆಲ್ಲ ಉಂಟು. ಇದು ಇರೋದು ಚಾವಡಿ ಮಾತ್ರ, ಜಸ್ಟ್ ದೇವರದ್ದು ಇಟ್ಟಿದ್ದಾರೆ ಅಲ್ಲಿ. ಹಾಗೆ ಈಗ ಕೋಡಿಕಲ್ಲಿಗೆ ಬಂದ್ವಿ. ಒಂದು 5 ನಿಮಿಷ ಗಿಡ ಎಲ್ಲ ಕೊಯ್ತಾ ಇದ್ದಾರೆ, ಹೊರಟ್ರೆ ಆಯಿತು. ಈಗ ಕೊಳಲಿ ಫಸ್ಟ್ ನಮ್ಮದು ದೇವಸ್ಥಾನ ಕೊಳಲಿ, ಅಲ್ಲಿಗೆ ಹೋಗಿ ಬೆಳಿಗ್ಗೆ ಎಲ್ಲ ಬೇಗ ನಾವಿಲ್ಲಿ ಗೈಡ್ಸ್ ಅಲ್ಲಿ ಇರ್ಬೇಕಾದ್ರೆ ಟ್ರೆಕ್ಕಿಂಗಿಗೆ ಬರ್ತಿದ್ವಿ. ಒಳ್ಳೆ ಇತ್ತು, ತುಂಬ ಎತ್ತರದ ಹಾಗೆ ಅಲ್ಲಿ ಒಳ್ಳೆ ಸೀನರಿ ಇತ್ತು. ಜೋರು ಮಳೆ ಸಹ ಬರ್ತಾ ಇತ್ತು. ಈಗ ಮಳೆ ನಿಂತಿತ್ತು, ಆದರೆ ಈಗ ಪುನಃ ಮೋಡ ಆಗಿದೆ, ಮಳೆ ಬರುವ ಹಾಗೆ ಉಂಟು. ನಾವಿನಲ್ಲಿ ಇಳಿದು ಒಳಗೆ ಹೋಗ್ಬೇಕಂದ್ರೆ ಸ್ಟಾರ್ಟ್ ಆಗ್ತದೆ ಜೋರು ಮಳೆ. ಅಲ್ಲಿ ಸ್ವಲ್ಪ ಗ್ಯಾಪ್ ಉಂಟು ದೇವಸ್ಥಾನದ ಇದರಿಂದ ಗುಡಿ ಒಳಗೆ ಹೋಗ್ಲಿಕ್ಕೆ. ಅಲ್ಲೆಲ್ಲ ಸ್ವಲ್ಪ ಚಂಡಿ ಆಗೋ ಚಾನ್ಸಸ್ ಉಂಟು, ನೋಡಬೇಕು. ಜೋರು ಮಳೆ ಬರ್ತಾ ಇರೋದು, ಸ್ವಲ್ಪ ಹೊತ್ತು ಹೀಗೆ ನಿಲ್ಲಬೇಕು. ಆಮೇಲೆ ನಾವು ಒಳಗೆ ಹೋಗಿ ಎಲ್ಲ ಒಳಗಿಂದ ಎಲ್ಲಿ ಸಹ ಫೋಟೋ ವಿಡಿಯೋ ಎಲ್ಲ ಎಂತ ತೆಗಿಲಿಕ್ಕಿಲ್ಲ. ಹಾಗೆ ಜಸ್ಟ್ ಎಲ್ಲ ಕಡೆದ್ದು ಸಹ ಹೊರಗೆ ಮಾತ್ರ ವಿಡಿಯೋ ತೆಗೆದಿದ್ದೇನೆ. ಈಗ ನಾವು ದರ್ಶನ ಎಲ್ಲ ಆಗಿ ಹೊರಗೆ ಬಂದು ನಿಂತಿದ್ದೇವೆ. ಇನ್ನು ಇಲ್ಲಿಂದ ನೆಕ್ಸ್ಟ್ ದೇವಸ್ಥಾನಕ್ಕೆ, ಅಂದರೆ ನಮ್ಮದು ಸೆಕೆಂಡ್ ದೇವಸ್ಥಾನ ಕಟೀಲ್. ಅಲ್ಲಿ ದೇವರ ಎದುರಲ್ಲೇ ಒಂದು ಗ್ರೌಂಡಿನಾಗೆ ಪಾರ್ಕಿಂಗ್ ಏರಿಯಾ ಉಂಟು. ಅಲ್ಲಿ ಹೋಗಲಿಕ್ಕೆ ಬಿಡಲಿಲ್ಲ ನಮಗೆ. ಒಂದು 5 ಕಿಲೋಮೀಟರ್ ಅಷ್ಟು ಒಳಗಿಂದ ಸುತ್ತಾಗಿ ಬಂದು ಮತ್ತೆ ಪಾರ್ಕಿಂಗ್ ಆಗಿತ್ತು. ಅಲ್ಲಿ ಹೋಗಿ ಈಗ ಕಾರಿಟ್ಟು ಒಳಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಎಲ್ಲ ಒಳಗೆ ಹೋಗಲಿಕ್ಕೆ ಬ್ಯಾರಿಕೇಡ್ಗಳು ಒಂದು ರಾಶಿ ಇತ್ತು. ಅಂದರೆ ನಾವು ಹೋದದ್ದು 6th ಡೇ, ಅಲ್ಲಿ 5th ಡೇ ಅಂದರೆ ಲಲಿತ ಪಂಚಮಿ ದಿವಸ ಸೀರೆ ಕೊಡ್ತಾರೆ ಕಟೀಲಲ್ಲಿ. ಅದಕ್ಕೆ ಇದನ್ನೆಲ್ಲ ಮಾಡಿಟ್ಟಿದ್ರು, ಕಾಣಬೇಕು ಲೈನಲ್ಲಿ ಹೋಗ್ಲಿಕ್ಕಂತೇಳಿ. ನಾವು ಹೋದ ದಿವಸ ಜಾಸ್ತಿ ರಶ್ ಇರಲಿಲ್ಲ, ಹಿಂದಿನ ದಿವಸ ತುಂಬ ರಶ್ ಇತ್ತು ಕಾಣಬೇಕು. ಹಾಗೆ ಇದನ್ನೆಲ್ಲ ಮಾಡಿದ್ದಾರೆ. ಈಗ ಒಳಗೆ ಹೋಗಿ ಇಲ್ಲಿ ಸ್ವಲ್ಪ ರಶ್ ಇತ್ತು. ಪೊಳಲಿಯಲ್ಲಿ ನಾವು ಬೇಗ ಹೋಗಿದ್ದೇವಲ್ಲ, ಹಾಗೆ ಅಷ್ಟು ರಶ್ ಇರಲಿಲ್ಲ. ಇಲ್ಲಿ ಈಗ ರಶ್ ಆಗಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಇನ್ನು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಿ ಚೀಟಿ ಬರೆಸಬೇಕಿತ್ತು. ಇದು ಕಟೀಲಿದ್ದ ಎಂಟ್ರೆನ್ಸ್. ಚಂದ ಡೆಕೋರೇಷನ್ ಎಲ್ಲ ಮಾಡಿದ್ರು, ಹಾಗೆ ತುಂಬ ಚಂದ ಕಾಣ್ತಾ ಇತ್ತು. ಇದು ಹೂವಲ್ಲೇ ಎಲ್ಲ ಮಾಡಿದ್ದು ಡೆಕೋರೇಷನ್, ಎಷ್ಟು ಚಂದ ಆಗಿದೆಲ್ಲ ಎಂಟ್ರೆನ್ಸ್. ಅಲ್ಲಿ ಒಳಗೆ ಮಾತ್ರ ನಮಗೆ ವಿಡಿಯೋ. ಅದಾದಮೇಲೆ ನಾವು ತಿಂಡಿ ಒಂದು ಹೋಟ್ಲಿಗೆ ಬಂದ್ವಿ. ನಾನು ಪುಂಡಿ ಗಸಿ ತಗೊಂಡಿದ್ದೆ, ತುಂಬ ಟೇಸ್ಟಿಯಾಗಿತ್ತು. ದೇವಸ್ಥಾನಕ್ಕೆ ಮಸಾಲೆ ಉಂಟು ಒಳಗೆ. ಇಡ್ಲಿ ಎಂತ
ಬೆಕ್ಕಂತೆ ನಾವು ಕಾರಲ್ಲಿ ತಗೊಂಡು ಬಂದು ಚಂದ ಅವನನ್ನು ಕಾರಲ್ಲಿ ತಗೊಂಡು ಬಂದು ಮೆಲ್ಲ ಇಲ್ಲಿ ಬಿಡಬೇಕಿತ್ತು ಅದು ಸ್ಟೇಸ್ ವಿತ್ ಮೀ ಆರ್ ನೋ ಒನ್ ಎಲ್ಸ್ ಅವರದ್ದು ಟೈಮ್ ಮುಗೀತಂತ ಹೇಳು ಕೊಡ್ತೀರಾ ಅಂತ ಹೇಳು ಬರ್ಬೇಕು ಇಲ್ಲಿ ಒಂದು ಚಂದದ ಬೆಕ್ಕು ಕೂತಿತ್ತು, ಅದು ಮರಿ ಹಾಕಿತ್ತಂತೆ, 2 ಕಪ್ಪು ಮರಿ ಮತ್ತೊಂದು ಗ್ರೇ ಮತ್ತು ವೈಟ್ ಬ್ಲ್ಯಾಕ್ ಏನೋ ಮಿಕ್ಸ್ ಅಂತೆ. ನಾವು ಮರಿ ನೋಡಲಿಲ್ಲ, ಆದರೆ ಈ ಅಮ್ಮನ ನೋಡಿದ್ವಿ. ಎಲ್ಲರ ಕೈಗೆ ಹೆಸರು ಬರ್ತಾ ಇತ್ತು, ಖಾಲಿ ಅಂತೆ ಅದರ ಹೆಸರಂತೆ. ಹೆಣ್ಣಾದ್ರೆ ಏನಾಗುದಿಲ್ಲ, ಗಂಡಾದ್ರೆ ಕಷ್ಟ. ಅದಾದ್ರೆ ಏನು ಮಾಡುದಿಲ್ಲ. ಗಂಡಾದ್ರೆ ಗಂಟ ಬೇಕು ಬಂದು ಇದು ಮಾಡ್ತಾ ಕೆಳಗೆ ಬಿಡಿಸದ್ದ ಪಾಪ. ಅದಷ್ಟು ಸಣ್ಣ ಮಾಡಿ ಮಲಗಿತ್ತು, ಇವಳು ಬಂದು ಎಬ್ಬಿಸಿಟ್ಲು. ಖಾಲಿ 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 ಕಾಣುದು. ಇದು ಇದಕ್ಕೆ ಹಾಕಿದ್ದು ಬಿಸ್ಕೆಟ್ ಅದು ತಿಂದಿದ ಇಲ್ಲ. ತಿಂದಿರ್ಬೋದಪ್ಪ. ಏಯ್ ಸಡನ್ ಆಗಿ ಇದು ಮಾಡಬೇಡ, ಕಚ್ತದೆ ಸೊಕ್ಕು ನಿಂಗೆ. ಅದು ಬಿಸಿಲು ಬೇಕಂತವೇ ಅಲ್ಲಿ ಮಲಗಿದ್ದು. ಎಂತ ಮಾಡಿ ಬಂದಿದ್ದಾರೆ ಏನು? ಅದರಲ್ಲಿ ಸ್ವಲ್ಪ ಪಾಲು ಆಶಾ ಹೊತ್ತು ಇದಕ್ಕೆಲ್ಲಿ ನಾವು ಹೋಗಿ ಕೊಯಂಬತ್ತೂರಿನಿಂದ ಹೊರಗಲ್ಲ. ತುಂಬ ಚಂದ ಇದೆ ಎಲ್ಲ ಬರಲಿಲ್ಲ. ಅಲ್ಲಿಂದ ನೆಕ್ಸ್ಟ್ ನಾವು ಹೋದದ್ದು ಕುಂಜಾರುಗಿರಿ ದೇವಸ್ಥಾನಕ್ಕೆ. ಇದು ತುಂಬ ಹೈಟಲ್ಲಿ ಉಂಟು, ಸೊ ಅಲ್ಲಿದು ಸೀನರಿ ಎಲ್ಲ ತುಂಬ ಚೆಂದ ಉಂಟು, ಮತ್ತು ಅಲ್ಲಿ ಮಂಗಗಳು ಸಹ ಎಲ್ಲ ಇದ್ವು. ಹಾಗೆ ಇಲ್ಲಿ ನಾವು ದೇವರ ದರ್ಶನ ಮಾಡಿ ಊಟ ಮಾಡಿ ಮತ್ತೆ ನಾವು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋದದ್ದು. ಇಲ್ಲಿ ಒಂಥರ ಸೀನರಿ ತುಂಬ ಚೆಂದ ಇತ್ತು, ಹಾಗೆ ಊಟ ಸಹ ಎಲ್ಲ ಒಳ್ಳೆದಿತ್ತು. ಇಲ್ಲಿ ಊಟ ಮಾಡಿ, ಇಲ್ಲಿ ಮಳೆ ಸಹ ಬರ್ತಾ ಇತ್ತು ಫುಲ್. ಸೊ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಊಟ ಮಾಡಿ ಮತ್ತೆ ನಾವು ನೆಕ್ಸ್ಟ್ ಉಡುಪಿ ಕನ್ನರ್ಪಾಡಿ ದೇವಸ್ಥಾನಕ್ಕೆ ಹೋದದ್ದು. ಕನ್ನರ್ಪಾಡಿಯಲ್ಲಿ ಜಯದುರ್ಗ ದೇವರಿರೋದು. ಸೊ
ಇಲ್ಲಿದೆಲ್ಲ ಮುಗಿಸಿ ಅಲ್ಲಿ ಹೊರಟ್ವಿ. ಇದು ಕನ್ನರ್ಪಾಡಿ, ಉಡುಪಿ ಕನ್ನರ್ಪಾಡಿ ಜಯದುರ್ಗ ದೇವಸ್ಥಾನ. ಇಲ್ಲಿ ನಮಗೆ ಜಾಸ್ತಿ ವಿಡಿಯೋ ತೆಗಿಲಿಕ್ಕಾಗಲಿಲ್ಲ, ಫುಲ್ ರಶ್ ಸಹ ಇತ್ತು. ಹಾಗೆ ಸೀದಾ ಹೋಗಿ ಮತ್ತೆ ಅಲ್ಲಿ ತಾಳಮದ್ದಳೆ ಆಗ್ತಾ ಇತ್ತು. ಚಂದ ಹೂವಿದ್ದು ರಂಗೋಲಿ ಸಹ ಬಿಡಿಸಿದ್ರು. ಇದಾದ್ಮೇಲೆ ನಾವು ಕಡಿಯಾಳಿ ದೇವಸ್ಥಾನಕ್ಕೆ ಹೋದದ್ದು. ಕಡಿಯಾಳಿಯಲ್ಲಿ ಸಂಜೆ ಆಗಿತ್ತು, ಹೋಗ್ಬೇಕಾದ್ರೆ 4 ಗಂಟೆ ಏನಾಗಿತ್ತು. ಸೊ ಎಲ್ಲ ಅಲ್ಲಿದ್ದು ರಶ್ ಎಲ್ಲ ಮುಗಿದು ಊಟ ಎಲ್ಲ ಆಗಿ ಎಲ್ಲರೂ ಹೋಗಿದ್ರು. ಸೊ ಅಲ್ಲಿ ಅಷ್ಟೇನು ರಶ್ ಇರಲಿಲ್ಲ. ಇಲ್ಲಿ ಸಹ ದರ್ಶನ ಎಲ್ಲ ಚೆಂದ ಆಗಿ, ಇಲ್ಲಿ ಮೋಸ್ಟ್ಲಿ ಕಡೆ ನವರಾತ್ರಿಗೆಲ್ಲ ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಚೆಂದ ಹೂವೆಲ್ಲ ಹಾಕಿ ಮಾಡಿದ್ರು. ಈಗ ನಮ್ಮದು 8ನೇ ದೇವಸ್ಥಾನ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಇಲ್ಲಿ ಸಹ ರಶ್, ಅಂದರೆ ಸಂಜೆ ಆಗ್ತಾ ಬಂತಲ್ಲ, ಸೊ ಪುನಃ ಸಂಜೆ ಎಲ್ಲ ದೇವಸ್ಥಾನಕ್ಕೆ ಹೋಗುವವರೆಲ್ಲ ಬರ್ತಾ ಇದ್ರು. ಹಾಗೆ ಫುಲ್ ರಶ್ ಇತ್ತು. ಮತ್ತು ಈ ದೇವಸ್ಥಾನದಲ್ಲಿ ತುಂಬ ಫೇಮಸ್ ದೇವಸ್ಥಾನ ಅಲ್ಲ, ಸೊ ಯಾವಾಗಲೂ ರಶ್. ಇದು ಚಿತ್ರಾಪುರ, ಬೈಕಂಪಾಡಿಯಲ್ಲಿರೋದು ಚಿತ್ರಾಪುರ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಇಲ್ಲಿ ನಾವು ಸಣ್ಣದಿರಬೇಕಾದ್ರೆ ನಾನು ಮತ್ತು ಅಮ್ಮ ಯಾವಾಗಲೂ ಬರ್ತಾ ಇದ್ವಿ. ಫ್ರೈಡೆ ಬಂದು ಇಲ್ಲಿ ರಂಗಪೂಜೆ ಇತ್ತು, ಸೊ ಅದನ್ನೆಲ್ಲ ಕೊಡ್ತಿದ್ವಿ. ಇದು ನಮ್ಮದು 9ನೇ ದೇವಸ್ಥಾನ. ಇದನ್ನು ಮುಗಿಸಿ ನಾವು ವಾಪಸ್ ಕೋಡಿಕಲ್ಲಿಗೆ ಹೋಗ್ತಾ ಇದ್ದೇವೆ. ಅಮ್ಮನ ಶ್ರದ್ಧೆನೆಲ್ಲ ಬಿಡಲಿಕ್ಕೆ. ಶ್ರದ್ಧೆನಿಗೆ ನೆಕ್ಸ್ಟ್ ದಿನ ಟೆಸ್ಟ್ ಇತ್ತು. ಅವಳನ್ನು ಕುತ್ಕೊಂಡು ಹೋಗುವ ಮಾಡಿ ಸಾಕಾಗಿತ್ತು. ಹಾಗೆ ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಕಾಫಿ ಕುಡಿದು ರಿಲ್ಯಾಕ್ಸ್ ಆಗಿ ಹೋದದ್ದು. ಇಲ್ಲಿ ಒಳಗೆ ಎಂಟರ್ ಆಗಬೇಕಾದ್ರೆ ಶ್ರದ್ಧನ ಬೆಕ್ಕೆಲ್ಲ 2 ಗಂಟೆ ಬೇಕಲ್ಲ, ಅದೆಲ್ಲ ಹಾಕ್ತಾಳಲ್ಲ, ಹಾಗೆ ಅದಕ್ಕೆ ವೆಯ್ಟ್ ಮಾಡ್ತಾ ಇರ್ತಿದ್ದೆ. 2 ಬೆಕ್ಕು ಸಹ ಅಮ್ಮನ ಮನೆಯಲ್ಲ, ಅವರು ಹೀಗೆ ಬಂದ ಬೆಕ್ಕು, ಅದನ್ನು ಇವರು ಫುಡ್ ಹಾಕಿ ಸಾಕ್ತಾ ಇದ್ದಾರೆ. ಇದು ಹೋಗ್ತದೆ, ಈ ದೊಡ್ಡ ಬೆಕ್ಕು ಹೋಗ್ತದೆ ಅದರ ಮನೆಗೆ. ಆ ಸಣ್ಣ ಮರಿ ಈಗ ರೀಸೆಂಟ್ ಆಗಿ ಬಂದದ್ದು. ಹಾಗೆ ಅದು ಶ್ರದ್ಧಾನೊಟ್ಟಿಗೆ ಇರ್ತದೆ. ಯಾರ್ದು ಮರಿ ಅಂತ ಗೊತ್ತಿಲ್ಲ, ಆದರೆ ಒಳ್ಳೆ ಕರೆದ್ರೆ ಎಲ್ಲ ಗೊತ್ತಾಗ್ತದೆ, ಎಲ್ಲಿದ್ರೂ ಓಡಿ ಬರ್ತದೆ. ಹಾಗೆ ಅದನ್ನೆಲ್ಲ ಚಂದ ನೋಡಿಕೊಳ್ತಾ ಇದ್ದಾಳೆ. ಸಾಕು ಸದ್ದ ಸ್ವಲ್ಪ. ಬೆಳಿಗ್ಗೆ 6:30ಗೆ ಹೊರಟವರು. ಈಗ ರಾತ್ರಿ 6:30ಗೆ ನಾವು ಎಲ್ಲ ದೇವಸ್ಥಾನ ಮುಗಿಸಿದ್ವಿ. ಲಾಸ್ಟ್ ಚಿತ್ರಾಪುರ ದೇವಸ್ಥಾನ ಇಂದ ಹೊರಗೆ ಬರಬೇಕಾದ್ರೆ 6:30 ಆಗಿತ್ತು. ಫುಲ್ ಸಾಕಾಯಿತು ಮಾತ್ರ. 9 ದೇವಸ್ಥಾನ ಸಹ ಚಂದ ದರ್ಶನ ಆಯಿತು. ಎಲ್ಲ ಸಹ ಪ್ರಸಾದ ಎಲ್ಲ ಚಂದ ಸಿಕ್ಕಿತ್ತು. ಉಚ್ಚಿಲದ ಹತ್ರ ಸ್ವಲ್ಪ ಒಂದು ಅರ್ಧ ಗಂಟೆ ಅಷ್ಟು ಬ್ಲಾಕ್ ಸಿಕ್ಕಿತ್ತು. ಅದು ಬಿಟ್ಟರೆ ಬೇರೆಲ್ಲ ಒಳ್ಳೆಯದಾಯಿತು. ಈಗ 8:30 ನಾವು ಶ್ರದ್ಧಾನಂದ ಅಮ್ಮನನ್ನು ಸಹ ಕೋಡಿಕಲ್ಲಿಗೆ ಬಿಟ್ಟು ಈಗ ಬಂದ್ವಿ. 8:30ಗೆ ಅಲ್ಲೆಲ್ಲ ಒಂದು ಕಾಫಿ ಎಲ್ಲ ಕುಡಿದು ಸ್ವಲ್ಪ ಹೊತ್ತು ಹಾಗೆ ರಿಲ್ಯಾಕ್ಸ್ ಮಾಡಿ ಇಲ್ಲಿ ಬಂದ್ವಿ. ಇನ್ನು ಈ ಸೀರೆ ಎಲ್ಲ ಬಿಚ್ಚಬೇಕು. ಬೆಳಿಗ್ಗೆ ಹೋಗಬೇಕಾದ್ರೆ ಫುಲ್ ಫ್ರೆಶ್ ಇದ್ವಿ. ಈಗ ಎಲ್ಲ ಫುಲ್ ಸುಸ್ತಾದಾಗೆ ಆಗಿದೆ. ಸೀರೆ ಸಹ ಎಲ್ಲ ಫುಲ್ ಪುಡಿ ಆಗಿದೆ. ಏನಾಯ್ತು, ಇನ್ನು ಡ್ರೆಸ್ ಚೇಂಜ್ ಮಾಡಿ ಕೈಕಾಲು ಮುಖ ಎಲ್ಲ ತೊಳೆದು ಫ್ರೀಯಾಗಿ ಕೂತ್ರೆ ಆಯಿತು. ಇವತ್ತಿದ್ದು ನಂದು ಈ ವ್ಲಾಗ್ ಒಂದೇ ದಿವಸದಲ್ಲಿ 9 ದೇವಸ್ಥಾನ ನೋಡಿದ ವ್ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಎಂತ ಇಲ್ಲ, ನಾನು ಇನ್ನೊಂದು ವ್ಲಾಗಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.